ಕೊಪ್ಪಳ ಜಿಲ್ಲೆಯಲ್ಲಿ ಬಿಸಿಯೂಟದಲ್ಲಿ ಹುಳ ಪತ್ತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ TV9 ವಿಸ್ತೃತ ವರದಿಯನ್ನು ಪ್ರಸಾರ ಮಾಡಿತ್ತು. ಇದರ ಬೆನ್ನಲ್ಲೇ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಈ ಹಿಂದೆ ಕೂಡ ಆ ಒಂದು ಗೋದಾಮ್ಗಳಿಗೆ ದಾಳಿ ಮಾಡಿ ಅಲ್ಲಿ ಪರಿಶೀಲನೆಯನ್ನು ಮಾಡಿದ್ರು. ಈಗ ಬೀಸರಹಳ್ಳಿ ಅನುದಾನಿತ ನೃಪತುಂಗ ಶಾಲೆಗೆ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ. ಆಹಾರ ಸುರಕ್ಷತಾ ಮತ್ತು ಔಷಧಾಡಳಿತದಿಂದ ಪರಿಶೀಲನೆ ನಡೀತಾ ಇದೆ. ಅಧಿಕಾರಿಗಳು ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಅಕ್ಕಿ, ಗೋಧಿ ಇದರ ಸ್ಯಾಂಪಲ್ಗಳನ್ನು ಸಂಗ್ರಹಿಸಿದ್ದಾರೆ. ಈಗ ಆಹಾರ ಅಧಿಕಾರಿಗಳು ಪ್ರಯೋಗಾಲಯಕ್ಕೆ ಅದನ್ನು ಕಳಿಸಲಾಗುತ್ತೆ. ಅಕ್ಕಿ, ಗೋಧಿ ಕಲೆಕ್ಟ್ ಮಾಡಿದ್ದಾರೆ. ಜೊತೆಗೆ ಅಡುಗೆ ಕೋಣೆಯಲ್ಲಿ ವೆಂಟಿಲೇಷನ್ ಏನು ಇರಲಿಲ್ಲ. ಸೊ ಅದಕ್ಕೆ ಅಲ್ಲಿದ್ದಂತಹ ಸಿಬ್ಬಂದಿಯನ್ನು ಕೂಡ ತರಾಟೆಗೆ ತೆಗೆದುಕೊಂಡ್ರು. ಡಿಸೆಂಬರ್ 10ನೇ ತಾರೀಕು ಬಿಸಿಯೂಟದಲ್ಲಿ ಹುಳ ಪತ್ತೆ ಬಗ್ಗೆ ವರದಿ ಪ್ರಸಾರ ಮಾಡಿತ್ತು TV9 ವರದಿ ಬೆನ್ನಲ್ಲೇ ಈಗ ಶಾಲೆಗೆ ಆಹಾರ ಅಧಿಕಾರಿಗಳು ಕೂಡ ಭೇಟಿ ನೀಡಿ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಇನ್ಸೆಕ್ಟ್ಸು ಟಾಕ್ಸಿನ್ಸ್ ರಿಲೀಸ್ ಮಾಡ್ಬೋದು, ಅದರಿಂದ ಅಲರ್ಜಿಕ್ ರಿಯಾಕ್ಷನ್ಸ್ ಆಗ್ಬೋದು, ಬ್ಯಾಕ್ಟೀರಿಯಲ್ ಕಂಟ್ಯಾಮಿನೇಷನ್ ಆಗ್ಬೋದು, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಸಾಲ್ಮೊನೆಲ್ಲಾ, ಈಕೋಲೈ ಆ ಥರ ಆಗ್ಬೋದು. ವಾಮಿಟಿಂಗ್, ಡಯರಿಯಾ, ಫುಡ್ ಪಾಯ್ಸನಿಂಗ್ ಆಗೋ ಚಾನ್ಸಸ್ ಇರ್ತಾವೆ. ಲಕ್ಕಿಲಿ ಯಾರಿಗೂ ಏನೂ ಆಗಿಲ್ಲ. ಅದು ಹುಳುಗಳು ಬಂದ ತಕ್ಷಣ ಇದು ಎಚ್ಚರಗೊಂಡು ಎಲ್ಲನೂ ಅದನ್ನು ತೆಗೆದು ಮತ್ತು ಕ್ಲೀನ್ ಮಾಡಿ ಇಲ್ಲ ಬೇರೆದು ಯೂಸ್ ಮಾಡೋ ಅಂಥದ್ದನ್ನೇ ಅವರು ಮಾಡ್ತಿರೋದು. ಆ ರೀತಿ ಯಾವುದೇ ಪ್ರಕರಣಗಳು ಇಲ್ಲಿ ವರದಿಯಾಗಿಲ್ಲ. ನಾವು 2 ಥರ ಸ್ಯಾಂಪಲ್ ತೊಗೋತೀವಿ. ಒಂದು ಸರ್ವೆ ಸ್ಯಾಂಪಲ್, ಅಂದರೆ ಈ ರೀತಿ ಏನೂ ಆಗಬಾರ್ದಪ್ಪ ಅಂಥೇಳಿ ಸರ್ವೆ ಮಾಡುವಂಥ ಸ್ಯಾಂಪಲ್, ಅದನ್ನು ನಾವು ಗುಲ್ಬರ್ಗ ಕಳಿಸ್ತೀವಿ. ಆಮೇಲೆ ಲೀಗಲ್ ಸ್ಯಾಂಪಲ್, ಅದು ನಾವು ನಮ್ಮ ಡಿಸ್ಟ್ರಿಕ್ಟಿಗೆ ಅಲೋಕೇಟ್ ಆಗಿರೋದು ಮೈಸೂರಿಗೆ, ಅಲ್ಲಿ ಕಳಿಸ್ತೀವಿ. ಅವರು ತಮ್ಮ ಪ್ಯಾರಾಮೀಟರ್ಸ್ ಏನಿರ್ತಾವ ಅವು ಆ ಸ್ಟ್ಯಾಂಡರ್ಡ್ ಪ್ಯಾರಾಮೀಟರ್ಸ್ ಹಿಡಿದು ಅಲ್ಲಿ ಪ್ರಯೋಗಾಲಯ ತಂತ್ರಜ್ಞರು ಇರ್ತಾರೆ, ಅವರು ಅದು ರಿಪೋರ್ಟ್ ಕೊಡ್ತಾರೆ. ಕಳಪೆ ಅಂತ ಬಂದರೆ ನಾವು ಆ್ಯಕ್ಚುಲಿ ಹೆಂಗಿರ್ತದಂದ್ರೆ, ಈಗ ಯಾವುದೇ ಆಹಾರ ಪದಾರ್ಥ ಕಳಪೆ ಅಂತ ಬಂತಂದ್ರೆ ನಾವು ಎಲ್ಲಿದ ಬಂತು, ಎಲ್ಲಿದ ಖರೀದಿ ಮಾಡಿದರು, ಆಮೇಲೆ ಅವ್ರಿಗೆ ನೋಟಿಸ್ ಕೊಡ್ತೀವಿ. ಅವರು ಯಾವ ರೀತಿ ಮಾಡಿದರು, ಎಲ್ಲಿದ ತೊಗೊಂಡ್ರು, ಕೊನೆಯವರೆಗೂ ಹೋಗ್ತೀವಿ ನಾವು. ಮ್ಯಾನುಫ್ಯಾಕ್ಚರು, ರಿಟೇಲರು, ಆಮೇಲೆ ಮಾರಾಟಗಾರರು ಎಲ್ಲರ ಮೇಲೇನೂ ನಾವು ನೋಟಿಸ್ ಕೊಡ್ತೀವಿ. ಇನ್ನು ರಾಯಚೂರಿನಲ್ಲೂ ಕೂಡ ಮಧ್ಯಾಹ್ನ ಬಿಸಿಯೂಟಕ್ಕೆ ಕಳಪೆ ಆಹಾರ ಪೂರೈಕೆಯಾಗಿದೆ ಅನ್ನುವಂಥದ್ರ ಬಗ್ಗೆ ಕೂಡ TV9 ವರದಿ ಪ್ರಸಾರ ಮಾಡಿತ್ತು. ಈಗ ವರದಿ ಬೆನ್ನಲ್ಲೇ ಶಾಲೆಗೆ ಆಹಾರ ಭದ್ರತಾಧಿಕಾರಿಗಳು ದೌಡಾಯಿಸಿದ್ದಾರೆ. ರಾಯಚೂರಿನ ಜಹೀರಾಬಾದ್ ಸರ್ಕಾರಿ ಶಾಲೆಯ ಅಡುಗೆ ಕೋಣೆಯನ್ನು ಪರಿಶೀಲನೆ ಮಾಡಿದ್ರು. ಗೋಧಿ ಗುಣಮಟ್ಟ ನೋಡಿ ಆಹಾರ ಭದ್ರತಾಧಿಕಾರಿಯೇ ಶಾಕ್ ಆಗಿದ್ದಾರೆ. ಇಂಥ ಗೋಧಿ ಹಿಟ್ಟನ್ನು ಬಳಸಿ ಮಕ್ಕಳಿಗೆ ಬಿಸಿಯೂಟ ನೀಡಲಾಗ್ತಾ ಇದೆಯಲ್ಲ ಅನ್ನುವಂಥದ್ದನ್ನು ನೋಡಿ ಅಧಿಕಾರಿಗಳು ಕೂಡ ದಂಗಾಗಿದ್ರು. ಚೀಲದಲ್ಲಿದ್ದಂಥ ಬೇಳೆಯನ್ನು ಡ್ರಮ್ನಲ್ಲಿ ಹಾಕಿದ್ದು ಯಾಕೆ ಅಂತಲೂ ಕೂಡ ತರಾಟೆಗೆ ತೆಗೆದುಕೊಂಡಿದ್ದಾರೆ. ನೋಡಿ, ಇಲ್ಲಿ ದೃಶ್ಯದಲ್ಲಿ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ರಾಯಚೂರಿನಲ್ಲಿ ಆ ಬಿಸಿಯೂಟಕ್ಕೆ ಅಂಥೇಳಿ ತಗೊಂಡು ಹೋಗುವಂಥ ಗೋಧಿ, ಅಡುಗೆಗೆ ಬಳಸಲಾಗ್ತಾ ಇರುವಂಥ ಅಕ್ಕಿ, ಬೇಳೆ, ಗೋಧಿ ಎಲ್ಲ ಸ್ಯಾಂಪಲ್ಗಳನ್ನು ಕೂಡ ಈಗ ಕಲೆಕ್ಟ್ ಮಾಡಿದರೆ ಅದನ್ನು ಪ್ರಯೋಗಾಲಯಕ್ಕೆ ಕಳಿಸಲಾಗುತ್ತೆ. ಹೀಗೆ ರಾಜ್ಯಾದ್ಯಂತ ಬೇರೆ ಬೇರೆ ಭಾಗಗಳಲ್ಲಿ ಹೇಗಿದೆ ಗುಣಮಟ್ಟ ಅನ್ನುವಂಥದ್ರ ಬಗ್ಗೆ TV9 ಅಲ್ಲಿ ಪರಿಶೀಲನೆಯನ್ನು ಮಾಡಿ ವರದಿಯನ್ನು ಪ್ರಸಾರ ಮಾಡ್ತಾ ಇದೆ. ಇದರಿಂದಾಗಿ ಈಗ ನೋಡಿ, ರಾಯಚೂರಿನಲ್ಲೂ ಕೂಡ ಅಧಿಕಾರಿಗಳು ಎಚ್ಚೆತ್ತುಕೊಂಡ್ರು. ಎಷ್ಟು ಸ್ಯಾಂಪಲನ್ನು ತೊಗೊಂಡಿದ್ದೀವಿ ಅನ್ನುವಂಥದ್ದನ್ನು ಅಳತೆ ಮಾಡಿ ಅದನ್ನು ಈಗ ಲ್ಯಾಬ್ಗೆ ಕಳಿಸಲಾಗ್ತಾ ಇದೆ.